ಪರೀಕ್ಷೆ ಮಾಡಬೇಕು. ಪ್ರತಿ ತಿಂಗಳ ಶುಗರ್ ಚೆಕ್ ಮಾಡಬೇಕು, ರಕ್ತ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಬೇಕು. ಯಾಕೆಂದರೆ ಬಾಣಂತಿ ಸಾವಿಗೆ ಡೆಲಿವರಿ ಆದ ತಕ್ಷಣ ಆಗಲಿ ಅಥವಾ ಸುಮಾರು ದಿವಸ ಆದಮೇಲೆ ಆಗಲಿ ಇವೆಲ್ಲ ಕಾರಣ ಆಗುತ್ತೆ. ಈಗ ರಕ್ತಹೀನತೆ ಪ್ರೆಗ್ನೆನ್ಸಿಲಿ ಜಾಸ್ತಿ ಕಾಮನ್. ಯಾಕೆಂದರೆ ನಮ್ಮ ದೇಹದಲ್ಲಿ ಇನ್ನೊಂದು ಜೀವ ಬೆಳೀತಾ ಇರುತ್ತೆ, ಅದಕ್ಕೂ ರಕ್ತ ಸಪ್ಲೈ ಮಾಡಬೇಕು ಅಲ್ವಾ. ಸೊ ಇರೋ ರಕ್ತದಲ್ಲಿ 8 ಇದೆ. 12ಗೂ 8ಗೂ ಭಾಳ ವ್ಯತ್ಯಾಸ ಇಲ್ಲ, ಹೌದಾ? ಆದರೂ 8 ಸಿಕ್ಕಾಪಟ್ಟೆ ಡೇಂಜರ್ ಅಂತ ಹೇಳ್ತೀವಿ. ಯಾಕೆ? ಡೆಲಿವರಿ ಹತ್ತಿರದಲ್ಲಿದೆ. ಈಗ ಡೆಲಿವರಿ ನಾರ್ಮಲ್ ಆಗಲಿ ಸಿಸೇರಿಯನ್ ಆಗಲಿ ರಕ್ತ ಹೋಗ್ಲಾರ್ದೆ ಮಗುನ್ ತೆಗಿಯಕ್ಕಾಗತ್ತಾ? ರಕ್ತಸ್ರಾವ ಆಗೇ ಆಗತ್ತೆ, ಹೌದಾ? ಸಿಸೇರಿಯನ್ ಆದರೂ ರಕ್ತಸ್ರಾವ ಆಗುತ್ತೆ, ಬರೀ ಮಗುನಷ್ಟೇ ರಕ್ತ ಅಷ್ಟೊಂದಿಟ್ಟು ಮಗುನಷ್ಟೇ ತೆಗಿಯಕ್ಕಾಗಲ್ಲ. ಈಗ ತಾಯಿಗೆ ಅವಳ ದೇಹಕ್ಕೆ ಬೇಕಾಗುವಷ್ಟು 12 ಪಾಯಿಂಟ್ ಇರೋದೇ ಇಲ್ಲ, 8 ಇದೆ. ಅದರಲ್ಲಿ ಮತ್ತೆ ರಕ್ತಸ್ರಾವ ಆಗುತ್ತೆ, ಇರೋದೇ ಕಡಿಮೆ, ಅದರಲ್ಲಿ ಮತ್ತೆ ರಕ್ತ ಹೋಗುತ್ತೆ. ಆವಾಗ ತಾಯಿನ ಬದುಕಿಸೋದು ಹೇಗೆ? ದೇಹದಲ್ಲಿ ರಕ್ತ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲ, ಆಯಿತು, ಅರೇಂಜ್ ಆಯಿತು, ಆ ಬ್ಲಡ್ ಗ್ರೂಪ್ ಆಯಿತು, ಇತ್ತು, ಆ ರಿಸ್ಕ್ ತಗೋಬಾರ್ದು. ಆ ಕಾರಣಕ್ಕೆ ಡೆಲಿವರಿ ಟೈಮ್ ಒಳಗೆ ನಮಗೆ ರಕ್ತ ನಾರ್ಮಲ್ ಇತ್ತು ಅಂದರೆ, ರಕ್ತಸ್ರಾವ ಆಗಿ ಒಂದು ಸ್ವಲ್ಪ ರಕ್ತ ಕಡಿಮೆ ಆಯಿತು ಅಂದ್ರೂ ಜೀವಕ್ಕೇನು ಸಮಸ್ಯೆ ಆಗೋದಿಲ್ಲ. ಆ ಕಾರಣಕ್ಕೆ ಪ್ರತಿ ತಿಂಗಳ ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಪ್ರೆಗ್ನೆನ್ಸಿ ಟೈಮಲ್ಲೇ ಕೆಲವೊಂದು ರೋಗಗಳು ಬರೋ ಚಾನ್ಸಸ್ ಇದೆ. BP, ಶುಗರ್ ಪ್ರೆಗ್ನೆಂಟ್ ಇದ್ದಾಗ ಕೇಳಿರ್ಬೋದು ನೀವು, ಪ್ರೆಗ್ನೆಂಟ್ ಇದ್ದಾಗಿತ್ತು, ಡೆಲಿವರಿ ಆದ ತಕ್ಷಣ ಇಲ್ಲ. ಅದು ಯಾಕೆ ಹಂಗಾಗುತ್ತೆ? BP ಅಂತ ಹಾಂ, ಅದೇ ಕೆಲವೊಂದು BP-ನೂ ಹೌದು, ಶುಗರ್ ಅದು ಜಾಸ್ತಿ ಕಾಮನ್. ಅದು ಡೆಲಿವರಿ ಆದ ತಕ್ಷಣ BP ಅಂದರೆ ನನಗೆ BP ಬಂದಿದೆ ಅಂತಂದರೆ ನನಗೆ ಯಾವಾಗೂ ಇರಬೇಕದಲ್ವಾ? ಇಲ್ಲ ಟ್ರೀಟ್ಮೆಂಟ್ ಡೆಲಿವರಿ ಆದ ತಕ್ಷಣ BP ಫುಲ್ಲೇ ನಾರ್ಮಲ್ ಆಗುತ್ತೆ. ಅದು ಹೇಗೆ? ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲ, ಅದು ಹೌದು, ಅದು ಸೆಕೆಂಡರಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಸ್ಪೆಸಿಫಿಕ್ ಆಗಿ ಬರೀ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ BP, ಶುಗರ್ ಏನು ಬರುತ್ತಲ್ಲ, ಮಗು ಹೊರಗಡೆ ಬಂದಮೇಲೆ ಒಂದು ಮಾಂಸದ ಮುದ್ದೆ ಬರುತ್ತೆ, ಗೊತ್ತಾ? ಪ್ಲಾಸೆಂಟಾ ಅಂತ. ಅದು ಕೆಲವೊಂದು ಹಾರ್ಮೋನ್ಸನ್ನು ಮಗುವನ್ನು ಕಾಪಾಡೋದಕ್ಕೆ, ಮಗು ಒಂದು ನೀರಿನಲ್ಲಿ ಮುಳ್ಕೊಂಡಿರುತ್ತೆ, ಹೌದಾ? ಅದು ಸರಿಯಾಗಿ ಬೆಳವಣಿಗೆ ಆಗಲಿ, ರಕ್ತ ಸರಿಯಾಗಿ ಸಂಚಲನೆ ಆಗಲಿ, ಮಗು ಬೆಳವಣಿಗೆ ಸರಿಯಾಗಲಿ ಅನ್ನೋ ಕಾರಣಕ್ಕೆ ಪ್ಲಾಸೆಂಟಾ ಒಂದಿಷ್ಟು ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಹೆಚ್ಚು ಕಮ್ಮಿ ಆದಾಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ BP, ಶುಗರ್ ಆ ಥರ ಬರ್ಬೋದು. ಡೆಲಿವರಿ ಆದಮೇಲೆ ಎಂತ ಆಗುತ್ತೆ? ಪ್ಲಾಸೆಂಟನ ತೆಗೆದುಬಿಡ್ತೀವ, ಅದ್ರ ಹಾರ್ಮೋನ್ಸ್ ರಿಲೀಸ್ ಆಗೋದಿಲ್ಲ, ಸಡನ್ನಾಗಿ BP, ಶುಗರ್ ನಾರ್ಮಲಿ ಬಂದಿರುತ್ತೆ. ಸೊ ಆವಾಗ ನಮಗೆ BP, ಶುಗರ್ ಟ್ರೀಟ್ಮೆಂಟ್ ಮತ್ತೆ ಮುಂದುವರಿಸೋ ಅವಶ್ಯಕತೆ ಇರೋದಿಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಯಾಕೆಂದರೆ ಅದು ಮಗುವಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಈಗ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತಾರೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಡಯಾಬಿಟೀಸ್ ಬರೋದು. ಇದು ಏನು ಮಾಡ್ಬೋದು? ಮಗುಗೆ ಹೇಗೆ ಎಫೆಕ್ಟ್ ಮಾಡ್ಬೋದು? ಒಂದು, ಪ್ರೀಮೆಚೂರ್ ಡೆಲಿವರಿ ಅಂದರೆ 9 ತಿಂಗಳು ತುಂಬಿರೋದಿಲ್ಲ, 7ನೇ ತಿಂಗಳಿಗೆ ಡೆಲಿವರಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಬರ್ಬೋದು. 2ನೇದು, ಶುಗರಿಂದ BP ಬರ್ಬೋದು ಆ ಟೈಮ್ನಲ್ಲಿ. 3ನೇದು, ಮಗು 4 kg, 4.5 kg ಎಷ್ಟು ಇರಬೇಕು ತೂಕ, ಅದಕ್ಕಿಂತ ಜಾಸ್ತಿ ಬರುತ್ತೆ. 2.5ರಿಂದ 3.5 ನಾರ್ಮಲ್ಲು, ಅದಕ್ಕಿಂತ ಜಾಸ್ತಿ ಬರೋದು ಚಾನ್ಸಸ್ ಇದೆ. ದೊಡ್ಡ ಶಿಶು 7-6 ತಿಂಗಳಿಗೆ ಡೆಲಿವರಿ ಆಗೋದು. ಆವಾಗ ಏನಾಗುತ್ತೆ? ಮಗುವಿನ ಒಳಗಡೆ ಇರೋ ಆರ್ಗನ್ಸ್ ಪೂರ್ತಿ ಡೆವಲಪ್ ಆಗಿರೋದಿಲ್ಲ. ಪೂರ್ತಿ 9 ತಿಂಗಳ ಬೇಕು ಮಗುವಿಗೆ ಒಳಗಡೆ ಇರೋ ಆರ್ಗನ್ಸ್ ಡೆವಲಪ್ ಆಗೋದಕ್ಕೆ. ಸ್ಪೆಷಲಿ ಉಸಿರಾಡೋ ಆರ್ಗನ್ಸ್ ಏನಿದೆಯಲ್ಲ, ಶ್ವಾಸಕೋಶ, ಅದು ಡೆವಲಪ್ ಆಗೋದಕ್ಕೆ ಪೂರ್ತಿ ಟೈಮ್ ಬೇಕಾಗುತ್ತೆ. ಅದು ಹೊರಗಡೆ ಬಂದಮೇಲೆ ಉಸಿರು ತೆಗೆದ ತಕ್ಷಣ ಉಸಿರು ತೊಗೋಬೇಕು ನೋಡಿ, ಫುಲ್ಲಿ ತಯಾರಾಗಿರ್ಬೇಕಲ್ವಾ? ಸೊ ಆ ಕಾರಣಕ್ಕೆ ಮುಂಚೆ ಡೆಲಿವರಿ ಆದರೆ ಮಗು ಬದುಕೋದು ಕಷ್ಟ ಆಗುತ್ತೆ. ICU ಅಲ್ಲಿ ಇಡು, ಬದುಕಿಸೋ ಪ್ರಯತ್ನ ಮಾಡೋ ಅವೆಲ್ಲ, ಮತ್ತು ಕಾಂಪ್ಲಿಕೇಶನ್ಸ್ ಮುಂದಿಂದು. ಮತ್ತು BP ಹೆಚ್ಚಿಗೆ ಆಗೋದು ಪ್ರೆಗ್ನೆನ್ಸಿ ಟೈಮಲ್ಲಿ, ಅದಕ್ಕೆ ಎಕ್ಲಾಂಶಿ ಅಥವಾ ಪ್ರೀ ಎಕ್ಲಾಂಶಿ ಅಂತ ಹೇಳ್ತಾರೆ. ಸೊ ಅದು ಕೂಡ ಪ್ಲಾಸೆಂಟಾ, ಅದೇನು ಮಾಂಸದ ಮುದ್ದೆ ಬರುತ್ತಲ್ಲ ಲಾಸ್ಟ್ ಸೆಕೆಂಡ್ ಮಗು ಬಂದಮೇಲೆ, ಅದರ ಹಾರ್ಮೋನ್ಸಿಂದನೇ ಹೆಚ್ಚಿಗೆ ಬರೋದದು ಚಾನ್ಸಸ್ ಇದೆ. ಸೊ ಅದೇನಾಗುತ್ತೆ? ರಕ್ತದ ಒತ್ತಡ, ಒಂದು ನರದಲ್ಲಿ ನೀವು ಗದ್ದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗದ್ದೆ ಪೈಪ್ ಇದೆ, ಪೈಪಲ್ಲಿ ನೀರಿಂತ ಇಷ್ಟು ಒತ್ತಡದಲ್ಲಿ ಹೋಗ್ತಾ ಇದೆ, ಇಷ್ಟು ಸಣ್ಣ ಪೈಪು, ಅದರಲ್ಲಿ ನೀವು ಇಷ್ಟು ಜೋರಾಗಿ ನೀರು ಬಿಟ್ಟರೆ ಎಂತ ಆಗುತ್ತೆ? ಪೈಪ್ ಹೊಡೆದೋಗುತ್ತೆ. ದೇಹದಲ್ಲಿ ಆಗೋದು ಇದೇ ಮೆಕ್ಯಾನಿಸಮ್, ಮತ್ತೇನಿಲ್ಲ. ಇಷ್ಟು ಸಣ್ಣ ನರ, ರಕ್ತದ ಒತ್ತಡ ಆ ನರಕ್ಕೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಅದಕ್ಕೂ ಜಾಸ್ತಿ ರಕ್ತದ ಒತ್ತಡದಲ್ಲಿ ಹೋದರೆ ಎಂತ ಆಗುತ್ತೆ? ನರ ಹೊಡೆದೋಗುತ್ತೆ. ಇದೇ ಮೆಕ್ಯಾನಿಸಮ್ ದೇಹದಲ್ಲೂ ಆಗೋದು, ಬೇರೆ ಏನಿಲ್ಲ. ಸೊ ಆ ಟೈಮ್ನಲ್ಲಿ ಮಗುವಿಗೂ ಅದೇ ರಕ್ತ ಸಂಚಾರ, ಅದೇ ಪ್ರೆಷರಲ್ಲೇ ರಕ್ತ ಹೋಗ್ತಾ ಇರೋದಕ್ಕೆ ಸೇಮ್ ಮುಂಚೆ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಅಥವಾ ಡೆಲಿವರಿ ಆದಮೇಲೆ ರಕ್ತದ ಒತ್ತಡ ಜಾಸ್ತಿ ಇದ್ದಾಗ
ಕೊಯ್ಯಿದ್ರೆ ಅಥವಾ ನಾರ್ಮಲ್ ಡೆಲಿವರಿ ಆದಾಗ ಅದೇ ರಕ್ತದ ಒತ್ತಡದಲ್ಲಿ ರಕ್ತ ಹೊರಗಡೆನೂ ಬರುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆದಾಗ ಮತ್ತೆ ಸೇಮ್ ರಕ್ತ ದೇಹದಲ್ಲಿ, ತಾಯಿ ದೇಹದಲ್ಲಿ ಕಡಿಮೆ ಆಗುತ್ತೆ, ರಕ್ತ ಇರೋದಿಲ್ಲ, ತಾಯಿನ ಬದುಕಿಸೋದು ಕಷ್ಟ ಆಗುತ್ತೆ. ಸೊ ಆ ಟೈಮ್ನಲ್ಲಿ BP ಶುಗರ್ ಬಂದರೂ ಕೂಡ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಟ್ರೀಟ್ಮೆಂಟ್ ಹಾಕಿ ಡೆಲಿವರಿ ಟೈಮ್ ತನಕ ನಾರ್ಮಲ್ BP ಶುಗರ್ನ ಇಟ್ಕೊಂಡು ಡೆಲಿವರಿ ಆದಮೇಲೆ ಮತ್ತೆ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ತಾ BP ಶುಗರ್ ಇಲ್ಲ ಅಂದರೆ ಅಷ್ಟು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಆಮೇಲೆ ಮತ್ತೊಂದು, ಡೆಲಿವರಿ ಆದಮೇಲೆ ಈಗ ಭಾಳಷ್ಟು ಜನ 15 ದಿವಸಗಳಿಗೆ ತೊಗೊತಾರೆ ಐರನ್ ಕ್ಯಾಲ್ಸಿಯಂಗಳಿಗೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಕೊಟ್ಟಿರ್ತೀವಲ್ಲ ನಾವು, ಅದನ್ನು ಡೆಲಿವರಿ ಆದಮೇಲೆ 1-2 ತಿಂಗಳ 15 ದಿವಸ ತೊಗೊತಾರೆ, 20 ದಿವಸ ತೊಗೊತಾರೆ. ಡೆಲಿವರಿ ಆದ ಆಸ್ಪತ್ರೆಯಲ್ಲಿ ಮ್ಯಾಕ್ಸಿಮಮ್ 1 ತಿಂಗಳಿಗೆ ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಖಾಲಿ ಆದಮೇಲೆ ನೀವು ಮತ್ತೆ ಆಸ್ಪತ್ರೆಗೆ ಹೋಗಿ ಅದನ್ನು ಮುಂದುವರಿಸಿ ಅಂತ ಹೇಳೋದಿಲ್ಲ. ಹೇಳಿದ್ರೆ ಇವ್ರಿಗೆ ನೆನಪಿರೋದಿಲ್ಲ. ಡೆಲಿವರಿ ಆದಮೇಲೆ ಎಷ್ಟು ದಿವಸದವರೆಗೆ ಗುಳಿಗೆ ತಿನ್ನಬೇಕು? ಡೆಲಿವರಿ ಆದಮೇಲೆ ಗೊತ್ತಾ, 6 ತಿಂಗಳವರೆಗೆ ಗುಳಿಗೆ ತಿನ್ನಬೇಕು. 90% ಗರ್ಭಿಣಿಯರು ಬಾಣಂತಿರು ತಗೊಳ್ಳೋದಿಲ್ಲ ಅಲ್ವಾ? ಯಾಕೆ ಮಾಡಬೇಕು? 6 ತಿಂಗಳವರೆಗೆ ಮಾಡೋದು ಯಾಕೆ ಇಂಪಾರ್ಟೆಂಟು? ಐರನ್ ಕ್ಯಾಲ್ಸಿಯಂ ಎರಡೂ ತಗೋಬೇಕು. ಐರನ್ ಮಗು ಹೊರಗಡೆ ಬಂದ್ಬಿಟ್ರೆ ಡೆಲಿವರಿ ಆದ್ಮೇಲೆ ಅಂತ ಹೇಳಿ ಐರನ್ ಟ್ಯಾಬ್ಲೆಟ್ ತಗೊಳ್ಳೋದು ನೀವು ಹೇಳಿದ ಎಕ್ಸಾಕ್ಟ್ ಕರೆಕ್ಟು. ಯಾಕಂದ್ರೆ ಡೆಲಿವರಿ ಟೈಮಲ್ಲಿ ರಕ್ತ ಹೋಗಿರುತ್ತೆ, ಅದು ವಾಪಸ್ ಉತ್ಪತ್ತಿ ಆಗಬೇಕಲ್ಲ ದೇಹದಲ್ಲಿ, ಮತ್ತೆ ದೇಹ ಸರಿಯಾಗಿ ಮಾಯಬೇಕಲ್ಲ. ಅಷ್ಟೂ ಲೇಯರ್ ಹೋಗಿ ಗರ್ಭಕೋಶ ಒಳಗಿರುತ್ತೆ, ಚರ್ಮದ ಕೆಳಗಡೆ ಗರ್ಭಕೋಶ ಇರೋದಿಲ್ಲ. ಅಷ್ಟೂ ಲೇಯರ್ ಒಳಗಡೆ ಹೋಗಿ ಮಗುನ ತೆಗೆದಿರ್ತಾರೆ, ಅದೆಲ್ಲ ಮಾಯಬೇಕಲ್ವಾ? ಆ ಕಾರಣಕ್ಕೋಸ್ಕರ ಐರನ್ ಟ್ಯಾಬ್ಲೆಟ್ ಸರಿ ಇದೆ. ಕ್ಯಾಲ್ಸಿಯಂ ಗುಳಿಗೆ ಯಾಕೆ ತಗೋಬೇಕು 6 ತಿಂಗಳವರೆಗೆ? ಬೋನಿಗೆ ಎಫೆಕ್ಟ್ ಆಗಿರೋದಿಲ್ಲ, ಡೆಲಿವರಿ ಟೈಮಲ್ಲಿ ಬೋನ್ಸಿಗೆ ಆಗಿರೋದಿಲ್ಲ, ಬಟ್ ಸರಿ ಇದೆ, ಅದು ಒಂದು ಹೆಲ್ಪ್ ಮಾಡುತ್ತೆ. ಮುಖ್ಯವಾಗಿ ಬೇಕಾದ್ರೆ ಇದು ಬಹಳ ಮುಖ್ಯವಾಗಿರೋದು, 6 ತಿಂಗಳವರೆಗೆ ಮಗುವಿಗೆ ಎದೆ ಹಾಲು ಬಿಟ್ಟು ಏನು ಕೊಡಬೇಡಿ ಅಂತೀವಿ, ಹೌದಾ? ಅದು ಯಾಕೆ? ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೊಟ್ಟೆಲಿದ್ದಾಗ ಇರೋದಿಲ್ಲ, ಹೊರಗಡೆ ಬಂದಮೇಲೆ ಬರೋದು. ಅದರಲ್ಲಿ ಇನ್ನೂ ರೋಗ ನಿರೋಧಕ ಶಕ್ತಿನೇ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಸೋಲ್ಜರ್ಗಳು ಯಾರೂ ಇಲ್ಲ. ಆವಾಗ ಪಕ್ಕದ ದೇಶದವರು ಅಟ್ಯಾಕ್ ಮಾಡಿದ್ರೆ ನಮ್ಮಲ್ಲಿ ಫೈಟ್ ಮಾಡೋರೇ ಯಾರಿಲ್ಲ, ಅವಾಗ ಎಂತ ಆಗುತ್ತೆ? ಹೌದಾ? ಅದೇ ಥರ ಮಗುವಿಗೆ ರೋಗ ನಿರೋಧಕ ಶಕ್ತಿ 1% ಇಲ್ಲ. ಆವಾಗ ಹೊರಗಡೆಯಿಂದ ಇನ್ಫೆಕ್ಷನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಎದೆ ಹಾಲು ಬಿಟ್ಟು ಏನು ಕೊಡಬೇಡಿ ಅಂತೀವಿ. ಯಾಕಂದರೆ ಎದೆ ಹಾಲಷ್ಟು ಪ್ಯೂರ್ ಯಾವುದೂ ಇಲ್ಲ. ನೀವು ಫಿಲ್ಟರ್ ನೀರು ತಂದು ಹಾಕಿದ್ರು ಅದರಲ್ಲೂ ಸಮೇತ ಸಣ್ಣ ಪುಟ್ಟ ಮೈಕ್ರೋಬ್ಸ್ ಮಗುವಿಗೆ ಎಫೆಕ್ಟ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಈಗ ಅಕಸ್ಮಾತ್ ಎದೆ ಹಾಲು ಇರಲಿಲ್ಲ ಅಂದರೆ ಏನು ಮಾಡ್ತೀವಿ? ಎದೆ ಹಾಲಿಲ್ಲ ಅಂದರೆ ಸೆಕೆಂಡರಿ ಅದಕ್ಕೆ ತಕ್ಕಂಗೆ ಈಗೀಗ ಬರೋ ಸಮಸ್ಯೆಗಳು, ಅದು ಮುಂಚೆ ಇರಲಿಲ್ಲ. ಎಲ್ಲರಿಗೂ ಎದೆ ಹಾಲು ಇರ್ತಿತ್ತು. ಇವಾಗ ತಾಯಿ ನ್ಯೂಟ್ರಿಷನ್ ಸರಿ ಇಲ್ಲ, ಎದೆ ಹಾಲಿನಿಂದ ಬರಬೇಕು. ಅದಕ್ಕೆ ತಕ್ಕಂಗೆ ಕಡಿಮೆ ಇತ್ತು ಅಂತ ಅಂದಲ್ಲಿ ಜಾಸ್ತಿ ಆಗೋಕ್ಕೆ ತಾಯಿಗೂ ಕೂಡ ಟ್ರೀಟ್ಮೆಂಟ್ ಬರುತ್ತೆ. ಕೆಲವೊಂದು ಮಕ್ಕಳಿಗೆ ಡೆಲಿವರಿ ಆದ ತಕ್ಷಣ ತಾಯಿ ಇರೋದಿಲ್ಲ, ಮಗು ಅಷ್ಟೇ ಉಳಿದಿರುತ್ತೆ. ಅಂಥದ್ದಕ್ಕೆ ಸೆಕೆಂಡ್ ನ್ಯೂಟ್ರಿಷನ್ ಆಗಿ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಇಲ್ಲಾಂದರೆ ಆಕಳ ಹಾಲು, ಅದಕ್ಕೆ ಪ್ರೊಸೀಜರ್ ಇದೆ. ಅದನ್ನು ಕ್ಲೀನಾಗಿ ಎಫೆಕ್ಟ್ ಮಾಡಿ ಇದಾಗಲಾರ್ದು ಇನ್ಫೆಕ್ಷನ್ ಮಗುಗೆ ಬರಲಾರ್ದಂಗೆ ಮಗುಗೆ ಹಾಕುವಂಥ ಪ್ರೊಸೀಜರ್ ಇದೆ. ನೀವು ಯಾವ ಇದನ್ನು ಬಳಸಿರ್ತೀರ ಲೋಟ, ಅದನ್ನು ಕುದಿಯೋ ನೀರಲ್ಲಿ ಹಾಕಿ ಅದನ್ನು ಸ್ಟೆರಿಲೈಸ್ ಮಾಡ್ಕೋಬೇಕು. ಅದರಿಂದ ಯಾವುದೇ ರೀತಿ ಇನ್ಫೆಕ್ಷನ್ ಹರಡಲ್ಲ ಅನ್ನೋ ಥರ ಕ್ಲೀನಾಗಿ ಇಟ್ಕೊಂಡು ಅವೆಲ್ಲ ಪ್ರೊಸೀಜರ್ ಇದೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಒಂದೊಂದು ಮೆಡಿಕಲ್ ಶಾಪಿಂದ ಹಾಕ್ಬೋದು. ಇಲ್ಲ ಅಂದರೆ ಆಕಳ ಹಾಲದು ಕಂಡೀಷನ್ ಮೇಲೆ ಹೇಳ್ತಾರೆ, ಮಗು ಯಾವ ಲೆವೆಲಿಗೆ ಆರೋಗ್ಯವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದನ್ನು ಮಾಡೋದಿಲ್ಲ, ನಮ್ಮ ಫ್ರೆಂಡಿಗೆ ಡೆಲಿವರಿ ಆದ ತಕ್ಷಣ ಹೋಗಿ ಬಿಡ್ತಾರೆ. ಹಾಂ, ಒಂದು ಜಸ್ಟ್ ಮಾತ್ರ ಹೊಡಿತು. ಅದರಲ್ಲಿ ಹಾಲು ಅರ್ಧ 1-2-3 ದಿನ ಬಂದಂಗಾಯಿತು. ನೆಕ್ಸ್ಟು ಅದು ಹೋಗಿರ್ಬೇಕು, ಹಾಲು ಬರಲಿಲ್ಲ. ಅದು ಯಾಕೆ ಅಂತ? ಅದು ಒಂದು ಚೆಸ್ಟ್ ಯಾಕೆ ಹೋಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ಡಿಫೆಕ್ಟ್ ಇರಬಹುದು. ಚೆಸ್ಟಲ್ಲಿ ಬೇರೆ ಎಂಥ ಆರ್ಗನ್ಸ್ ಇರೋದಿಲ್ಲ. ಇನ್ನು ಡೆಲಿವರಿ ಆದಮೇಲೆ ಹೊಟ್ಟೆಯಲ್ಲಿ ಹೇಗೆ ಒಂದು ಕಡೆ ಲಿವರ್, ಒಂದು ಕಡೆ ಕಿಡ್ನಿ ಅಂತೆಲ್ಲ ಇರುತ್ತಲ್ಲ, ಚೆಸ್ಟಲ್ಲಿ ಹಾಲು ಉತ್ಪತ್ತಿ ಮಾಡೋದು ಬಿಟ್ಟು ಮತ್ತೆ ಯಾವ ಆರ್ಗನ್ಸು ಇಲ್ಲ. ನಾ ಹೇಳ್ತಿರೋದು ಇದರಿಂದ ಹೊರಗಡೆ ಬರೋ ಚೆಸ್ಟ್ನಲ್ಲಿ ಬ್ರೆಸ್ಟ್ ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ಹಾಲು ಉತ್ಪತ್ತಿ ಮಾಡೋದು ಬಿಟ್ಟರೆ ಏನೂ ಇರಲ್ಲ. ಅದರಲ್ಲಿ ಯಾವ ಥರ ಡಿಫೆಕ್ಟ್ ಆಗಿದೆ, ನಾವು ಕ್ಯಾನ್ಸರಿಂದ ಹಿಡಿದು ಹೇಳ್ತಾ ಇದ್ದೀವಿ. ಬ್ರೆಸ್ಟ್ ಕ್ಯಾನ್ಸರಿಂದ ಹಿಡಿದು ಅದು ಬಂದರೂ ಕೂಡ ಒಂದು ಸೈಡ್ ಕ್ಯಾನ್ಸರ್ ಇರೋದಿಲ್ಲ, ಅದರಿಂದ ಹಿಡಿದು ಸಣ್ಣ ಪುಟ್ಟ ಡಿಫೆಕ್ಟ್ಸ್ವರೆಗೂ. ಕೆಲವೊಂದು ಸತಿ ಬ್ರೆಸ್ಟ್ ಇರುತ್ತೆ, ಅದರಲ್ಲಿ ಹಾಲೇ ಉತ್ಪತ್ತಿ ಆಗೋದಿಲ್ಲ. ಆ ಥರ ಎಲ್ಲ ಕಂಡೀಷನ್ಸ್. ಒಂದೇ ಕಡೆಯಿಂದ ಹಾಲು ಬರ್ತಾ ಇದೆ. ಇಲ್ಲಾಂದ್ರೆ ನಿಪ್ಪಲ್ ಡಿಫೆಕ್ಟ್, ಮುಂದ್ಗಡೆ ನಿಪ್ಪಲ್ ಅಂತ ಏನಿರುತ್ತಲ್ಲ ಅದರ ಡಿಫೆಕ್ಟಲ್ಲೂ ಕೂಡ ಹಾಲು ಬರೋದಿಲ್ಲ.
ಆ ಟೈಮಲ್ಲಿ ತೊಟ್ಟು ಅಂತ ಏನು ಹೇಳ್ತಾರಲ್ಲ ಅದ್ರಲ್ಲಿ. ಈಗ ಮಗುವನ್ನ ಹಿಡ್ಕೊಳ್ಳೋ ಪ್ರೊಸೀಜರ್ ಸಮೇತ ಇದೆ. ಹಾಲು ಕುಡಿಸ್ಬೇಕಿದ್ರೆ ಮಗುವನ್ನ ಹೇಗೆ ಹಿಡ್ಕೋಬೇಕು, ಅದಕ್ಕೊಂದು ಆ್ಯಂಗಲ್ ಇರುತ್ತೆ. ಆ ನಿಪ್ಪಲ್ ಸುತ್ತಲೂ ಕನ್ನಡದಲ್ಲಿ ಬ್ಲ್ಯಾಕ್ ಇರುತ್ತೆ, ಏರಿಯೋಲ ಅಂತ ಹೇಳ್ತಾರೆ ಅದಕ್ಕೆ. ಅದು ಪೂರ್ತಿ ಈಗ ಮಗು ಹಾಲು ಕುಡಿಸ್ಬೇಕಾದ್ರೆ ಹಾಗೆ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಹಾಗೆ ಬರೀ ತುರ್ದಿ ತೊಟ್ಟಷ್ಟೇ ಬಾಯಲ್ಲಿ ಹೋಗೋದಲ್ಲ, ಇಡೀ ಆ ಕಪ್ಪು ಭಾಗ ಏರಿಯೋಲ ಅಷ್ಟು ಪೂರ್ತಿ ಬಾಯಲ್ಲಿ ಹೋಗ್ಬೇಕು. ಅದು ಆ ಮಗುವಿನ ಹತ್ತೋದೇನಿರತ್ತಲ್ಲ, ತಾಯಿ ದೇಹಕ್ಕೆ ಟಚ್ ಆಗುತ್ತಲ್ಲ, ಆವಾಗ ಕೆಲವು ನೋಡಿರ್ಬೇಕು ನೀವು, ಮಗುವಲ್ಲೆಲ್ಲೋ ಇರುತ್ತೆ, ಅಳ್ತಾ ಇರುತ್ತೆ, ತಾಯಿಗೆ ಎದೆ ಹಾಲು ಬರ್ತಾ ಇರುತ್ತೆ. ಅದು ಅದು ಹಾರ್ಮೋನ್ ರಿಲೀಸ್ ಮಾಡುತ್ತೆ ತಾಯಿ ದೇಹ. ಮಗುವಿನ ಅಳೋದು ಕೇಳಿಸಿದಾಗ ಅಥವಾ ಮಗುವನ್ನ ನೋಡಿದಾಗ ಅದು ಹೆಂಗೆ ಅಂತಂದ್ರೆ, ಕೆಲವೊಬ್ರಿಗೆ ಯಾರು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಹಶ್ವಾದವರಿಗೆ ಆಹಾರ ನೋಡಿದಾಗ ಬಾಯಲ್ಲಿ ನೀರು ಬರುತ್ತೆ, ಹೌದಾ? ಅದು ರುಚಿ ಗೊತ್ತಿರಲ್ಲ, ತಿಂದು ನೋಡಿಲ್ಲ, ಅದ್ರ ಕಣ್ಣಲ್ಲಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಹೆಂಗೆ? ನಿಮ್ಮ ಬ್ರೇನ್ ರಿಲೀಸ್ ಮಾಡುತ್ತೆ ಅವಾಗ. ಹಾಗೇನೆ ತಾಯಿದು ಕೂಡ ಮಗುವನ್ನ ನೋಡಿದಾಗ ಅಥವಾ ಮಗು ಅಳುತ್ತಿರೋದು ಕೇಳಿಸ್ಕೊಂಡಾಗ ಅಥವಾ ಮಗುವಿನ ಟಚ್ ಫೀಲ್ ಆದಾಗ ನಿಮ್ಮ ತಾಯಿಯ ಎದೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಅಂದರೆ ಮೆದುಳು ಹೇಳುತ್ತೆ ಮಗುಗೆ ಬೇಕಾಗಿದೆ ಇವಾಗ ತಯಾರು ಮಾಡೋ ಹಾಲನ್ನು ಪಟ ಪಟ ಅಂತ ಕುಡಿಯುತ್ತೆ ಅಂತ. ಆವಾಗ ಅದು ದೇಹ ಆಟೋಮೆಟಿಕಾಗಿ ರಿಲೀಸ್ ಮಾಡುತ್ತೆ. ಸೊ ಮಗುವನ್ನು ಹಿಡ್ಕೊಳ್ಳೋ ರೀತಿಯಿಂದ ಹಿಡಿದು ಅದಕ್ಕೆ ಎಷ್ಟು ಭಾಗ ದೇಹ ಬಾಯೊಳಗೆ ಹೋಗಬೇಕು ಅನ್ನೋದನ್ನ ಹಿಡಿದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಮಗುವಿಗೆ ಹಾಲು ಕುಡಿಸಿದ ತಕ್ಷಣ ವಾಂತಿ ಆಗುತ್ತಲ್ವ, ಅದನ್ನು ಸ್ವಲ್ಪ ಸ್ಟ್ಯಾಂಟಾಗಿ ಯಾಕೆ ಹಿಡ್ಕೊಳ್ತೀನಿ ಅಂದರೆ, ಪೂರ್ತಿ ನೆಟ್ಟಿಗೆ ಹಿಡ್ಕೊಂಡ್ರೆ ಅಥವಾ ತಲೆ ಕೆಳಗಾಗೋ ಥರ ಏನಾದ್ರು ಹಿಡ್ಕೊಂಡ್ರೆ ಅದು ವಾಪಸ್ ಬರಬೇಕಿದ್ರೆ ಉಸಿರು, ಈಗ ನಾವು ತಿನ್ಬೇಕಿದ್ರೆ ನೆತ್ತಿಗೆ ಹೋಗೋದು ಅಂತ ಹೇಳ್ತೀವಲ್ಲ, ಕೆಮ್ಮು ಬರುತ್ತೆ ನೋಡಿ, ಆ ಥರ ಮಗುವಿಗೆ ಆದರೆ ಉಸಿರಾಟ ಬ್ಲಾಕ್ ಆಗಿಬಿಡುತ್ತೆ. ಆವಾಗ ಶಿಶು ಮರಣಗಳು ಆಗೋ ಚಾನ್ಸಸ್ ಇರುತ್ತೆ. ಅನ್ನೋ ಕಾರಣಕ್ಕೆ ಎತ್ತಿಡ್ಕೋಬೇಕು, ಬೆನ್ನು ತಟ್ಟಿ ತೇಗಿಸ್ಬೇಕು, ಹಾಲು ಕುಡಿಸಿದ ತಕ್ಷಣ ಮಲಗಿಸ್ಬಾರ್ದು, ಇವೆಲ್ಲ ಕಂಡೀಷನ್ಸ್ ಹೇಳೋದು ಆ ಕಾರಣಕ್ಕೆ. ಎದೆ ಹಾಲು ತಕ್ಷಣ ವಾಪಸ್ ಬರುತ್ತೆ. ಅದು ರಿಲೀಸ್ ಆಗಲಿ ಅಂತ ಹೇಳಿ, ಬಟ್ ಕುಡ್ದಾದ್ಮೇಲೆ ಮತ್ತೆ ಎಬ್ಸೆ ಹಿಡ್ಕೋಬೇಕು, ತಟ್ಟೆ ತೆಗಿಸ್ಬೇಕು. ಕುಡ್ದಾದ ತಕ್ಷಣ ಸ್ಟ್ರಕ್ ಆಗಿರೋ ಗ್ಯಾಸು ಹೊರಗಡೆ ಬರೋದಕ್ಕೆ. ಆಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಟಾಪಿಕೇ ಚೇಂಜ್ ಆಗಿತ್ತು, ಕ್ಯಾಲ್ಸಿಯಂ ಗುಳಿಗೆ ಬಗ್ಗೆ ಹೇಳ್ತಾ ಇದ್ದೆ. 6 ತಿಂಗಳವರೆಗೆ ಎದೆ ಹಾಲು ಉತ್ಪತ್ತಿ ಆಗಬೇಕು.